ಕಂಟ್ರೋಲ್ ಮಾಡಬೇಕಾಗಿರೋದು. ಸರ್ ಈಗ ನೀವು ಹೇಳ್ದಂಗೆ ಈಗ ದೊಡ್ಡ ಮಾಫಿಯಾನೇ ಆಗ್ತಾ ಇದೆ. ಸರಿಯಾದ ಟೈಮ್ಗೆ ಡಾಕ್ಟ್ರು ಬರಲ್ಲ, ಡಾಕ್ಟ್ರು ಬಂದರೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ, ಅವ್ರವ್ರದೇ ಒಂದು ಕ್ಲಿನಿಕ್ಗಳು ಓಪನ್ ಮಾಡ್ಕೊಳ್ತಾರೆ. ಈ ರೀತಿಯಾಗಿ ದೊಡ್ಡ ಮಾಫಿಯಾನೇ ಆಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಈಗ ರಾಜ್ಯ ಸರ್ಕಾರವೇ ಕಡಿವಾಣ ಹಾಕಬೇಕಾಗತ್ತೆ. ಈಗ ರಾಜ್ಯ ಸರ್ಕಾರ ಅಂತ ಅಂದರೆ ಈಗ ಇವಾಗ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಇದೆ, ಆದರೆ BJP ಆಗಿರಬಹುದು ಅಥವಾ JDS ಯಾವುದೇ ಸರ್ಕಾರ ಆಗಿರಬಹುದು, ಅಧಿಕಾರಕ್ಕೆ ಅಂತ ಬಂದಾಗ ಇದೆಲ್ಲವನ್ನು ಕೂಡ ಅದು ಅಬ್ಸರ್ವ್ ಮಾಡಬೇಕಾಗುತ್ತೆ. ಈಗ ಹೆಂಗಾಗಿದೆ ಅಂತಂದರೆ ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಹುಷಾರಾಗಿದ್ದೀವ, ನಮ್ಮ ಕುರ್ಚಿ ಸೇಫ್ ಇದೆಯಾ, ಆ ರೀತಿಯಾಗಿ ಆಗ್ತಾ ಇದೆ ಸರ್. ಇದೆಲ್ಲವನ್ನು ಯಾವ ರೀತಿ ಸರಿಪಡಿಸಬಹುದು ನಿಮ್ಮ ಪ್ರಕಾರ ಹೇಳೋದಾದ್ರೆ ಸರ್? ನನಗೆ ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ, ಒಬ್ಬ ವೈದ್ಯನಾಗಿ, ಒಬ್ಬ ಹೋರಾಟಗಾರನಾಗಿ ಸರ್ಕಾರ ಸ್ಟಿಂಜೆಂಟ್ ರೂಲ್ಸ್ನ ತೆಗಿಬೇಕು. ಸರ್ಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡಿದರೆ ಅವನಿಗೆ ಟರ್ಮಿನೇಟೇ ಮಾಡಿ ಬಿಸಾಕಬೇಕು. ಆ ವ್ಯಕ್ತಿನ, ಅವ್ನು ಡಾಕ್ಟರ್ ಆಗಿರಲಿ, ನರ್ಸ್ ಆಗಿರಲಿ, ಟೆಕ್ನಿಷಿಯನ್ ಆಗಿರಲಿ. ಇನ್ನೊಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಸಿನ್ಸೇ ಸಿಗೋದಿಲ್ಲ. ಮೆಡಿಸಿನ್ಸ್ ಸಿಕ್ಕರೂ ಮೆಡಿಸಿನ್ಸ್ನ ಟೆಂಡ್ರನ್ನ ಕರೀತಾರೆ, ಅದರಲ್ಲಿ ಟೆಂಡರ್ ಮಾಫಿಯಾ. ಪ್ರತಿಯೊಂದರಲ್ಲೂ ಸರ್ಕಾರದ ಏನೇನು ಸ್ಕೀಮ್ಸ್ ಇದೆಯೋ ಎಲ್ಲ ಸ್ಕೀಮ್ಸ್ಗಳು ಒಂದು ಸ್ಕ್ಯಾಮ್ ಮಾಡೋದಕ್ಕೆ ಇದೆ. ಕಾರಣ ಆರೋಗ್ಯ ಮಂತ್ರಿಯಿಂದ ಹಿಡಿದು ಕೆಳಗಡೆ ಇರೋಂಥ ಸಬಾರ್ಡಿನೇಟ್ಸ್ ಇದ್ದಾರಲ್ಲ, ಎಲ್ಲರೂ ಲಂಚ 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 ಕಮಿಷನ್ಗೋಸ್ಕರ ಮಾಡೋವಂಥದ್ದು. ಈ ಆರೋಗ್ಯ ಇಲಾಖೆದು ಮಾತ್ರ ಅಲ್ಲ, ಇಡೀ ಎಲ್ಲ ಇಲಾಖೆಗಳು ಇಷ್ಟು ಕೊಲಿಗೆಟ್ಟು ಹೋಗ್ಬಿಟ್ಟಿದೆ. ಹಾಗಾಗಿ ಜನ ಜಾಗೃತಿ ಆಗಬೇಕಾಗಿರೋಂಥದ್ದು, ಜನ ಎಕ್ಸ್ಪೋಸ್ ಮಾಡಬೇಕಾಗಿರೋಂಥದ್ದು, ಸಂಬಂಧಪಟ್ಟ ಇಲಾಖೆ ಕಂಪ್ಲೇಂಟ್ ಮಾಡಬೇಕಾಗಂಥದ್ದು. ಜನ ಜಾಗೃತಿ ಆಗಿರುವಾಗ, ಜನ ಜವಾಬ್ದಾರಿಯುತವಾಗಿ ವರ್ತನೆ ಮಾಡದಿರೋದಕ್ಕೆ ಈ ಥರದ್ದು ಆಗ್ತಾಯಿದೆ. ನಾವೆಲ್ಲರೂ ಯಥಾ ರಾಜ ತಥಾ ಪ್ರಜಾ. ಅವ್ರು ಎಲ್ಲಿಂದೇನೂ ಉದ್ಭವ ಆಗಿಲ್ಲ, ಯಾರೋ MLAಗಳಾಗಲಿ MP ಗಳಾಗಲಿ. ನಾವು ಕುಕ್ಕರು ಲಿಕ್ಕರ್ಗೆ ಓಟ್ ಹಾಕಿದ್ದಕ್ಕೆ ಈ ಪರಿಸ್ಥಿತಿ ಬಂದಿರೋದು. 500 ರೂಪಾಯಿ ಅಥವಾ ಎಣ್ಣೆ ಬಾಟ್ಲಿ ಕೊಟ್ಟಿದ್ದಕ್ಕೇ ನಾವು ಇಡೀ ಜೀವನನೇ ಹಾಳು ಮಾಡ್ಕೊತಾ ಇದ್ದೀವಿ. ಹಾಗಾಗಿ ಜವಾಬ್ದಾರಿಯುತವಾಗಿ, ಜಾಗರೂಕರಾಗಿ, ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡುವಂಥ ವ್ಯಕ್ತಿಗಳಿಗೆ ಓಟ್ ಹಾಕಿ ಗೆಲ್ಲಿಸಿದ್ರೆ ಮಾತ್ರ ಇದು ಬದಲಾವಣೆ.